ನಮಸ್ತೆ ಗೆಳೆಯರೆ. ಯಾರೆಲ್ಲ 6 ತಿಂಗಳಿಂದ ಪಡಿತರ ಅಂದ್ರೆ ರೇಷನ್ ತಗೊಂಡಿಲ್ಲ ಆ ಒಂದು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಅದನ್ನ ಆ ಒಂದು ಏನಿದೆ ಆಕ್ಷನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸರ್ಕಾರದಿಂದ. ಸೊ ನೀವೇನಾದ್ರೂ ಇನ್ನೂ 6 ತಿಂಗಳಿಂದ ನಾನು ರೇಷನ್ ತಗೊಂಡಿಲ್ಲ ಅನ್ನೋರು ಆದಷ್ಟು ಬೇಗ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ನೀವು ಈ ತಿಂಗಳಲ್ಲಿ ರೇಷನ್ ತಗೊಳ್ಳಿ. ಸೊ ಅವಾಗ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗೋ ಒಂದು ಅವಕಾಶ ತುಂಬಾ ಕಡಿಮೆ ಇರುತ್ತೆ. ಸೊ ನೀವೇನಾದ್ರೂ ಎಲ್ಲೋ ಯಾವುದೋ ಪ್ಲೇಸ್ ಅಲ್ಲಿ ಇದ್ದು ಎಲ್ಲೋ ಇದು ರೇಷನ್ ತಗೊಂಡಿಲ್ಲ ಅಂದ್ರೆ ಕೂಡ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಇದೆ. ತುಂಬಾ ಕಡೆ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ. ಇನ್ನು ಇದಲ್ಲದೆ ಯಾರೆಲ್ಲ ಅನರ್ಹ ಪಡಿತರ ಚೀಟಿ ಇದ್ದು ಅಂದ್ರೆ ಈಗ ಡೆತ್ ಆಗಿರ್ತಾರೆ ಆ ಒಂದು ರೇಷನ್ ಕಾರ್ಡು, ಮತ್ತೆ ಕೆಲವೊಂದು ಕಡೆ ಅನುಕೂಲ ಇರ್ತಾರೆ ಅಂದ್ರೆ ಈಗ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇರ್ತಾರೆ, ಓಕೆನಾ. ಸೊ ಅವರೆಲ್ಲ BPL ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ, ಆ ತರದ್ದು ಕೂಡ ಟ್ರೇಸ್ ಔಟ್ ಮಾಡ್ತಿದ್ದಾರೆ. ಮತ್ತೆ 6 ತಿಂಗಳಿಂದ ರೇಷನ್ ಪಡಿದರೆ ಇರುವವರ ಕಾರ್ಡ್ ಕೂಡ ರದ್ದು ಮಾಡ್ತೀವಿ ಅಂತ ಸರ್ಕಾರದಿಂದ ಹೇಳಿದ್ದಾರೆ. ಸೊ ಈ ಒಂದು ಮಾರ್ಗಸೂಚಿ ಏನಿದೆ, ಓಕೆನಾ. ಸೊ ಈ ಒಂದು ಮಾರ್ಗಸೂಚಿ ಮೇರೆಗೆ ಆಹಾರ ಇಲಾಖೆ ಇದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದ್ರೂ ಇನ್ನೂ ತಗೊಂಡಿಲ್ಲ ರೇಷನ್ 6 ತಿಂಗಳಿಂದ ಅಂದ್ರೆ ನೀವೊಂದ್ಸಲ ತಗೊಂಡು ಅದನ್ನ ಚೆಕ್ ಮಾಡಬಹುದು. ಇಲ್ಲ ಅಂದ್ರೆ ನಿಮ್ಮ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗತ್ತೆ. ಸೊ ತುಂಬಾ ಕಡೆ ತುಂಬಾ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ಓಕೆನಾ. ಸೊ ತುಂಬಾ ಜನ ಸರ್ಕಾರಿ ಅಂದ್ರೆ ಈಗ ಎಕ್ಸಾಂಪಲ್ ಯಾವುದೋ ಒಂದು ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ, ಓಕೆನಾ. ಅಲ್ಲೂ ಕೂಡ ತುಂಬಾ ಈಗ ಬ್ಯಾಂಗ್ಳೂರ್ ಇರ್ಬೋದು, ಕೆಲವು ಕಡೆ ಗೌರ್ಮೆಂಟ್ ಅಧಿಕಾರಿಗಳು ಕೂಡ BPL ಕಾರ್ಡ್ನ ಮಾಡಿಸ್ಕೊಂಡು ನಾವು ಅವರು BPL ಸೌಲಭ್ಯ ಪಡ್ಕೊಂತಾ ಇದ್ದಾರೆ. ಸೊ ಆ ತರ ಕಾರ್ಡ್ಗಳನ್ನ ಟ್ರೇಸ್ ಔಟ್ ಮಾಡಿದ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಅನರ್ಹ ಯಾರ್ಯಾರು ಅಂತ ನೋಡೋದಾದ್ರೆ ಕುಟುಂಬದ ವಾರ್ಷಿಕ ಆದಾಯ 1.20 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಇರುವವರು. ಸೊ ಯಾರಿಗೆಲ್ಲ 1,20,000 ಅದಕ್ಕಿಂತ ಜಾಸ್ತಿ ಇದೆ ಆ ಒಂದು ಅವರು BPL ಕಾರ್ಡಿಗೆ ಬರಲ್ಲ ಅಂತ ಹೇಳಿದ್ದಾರೆ. ಮತ್ತೆ ವೈಟ್ ಬೋರ್ಡ್ ನ 4 ಚಕ್ರದ ವಾಹನ ಉಳ್ಳವರು, ನಿಮ್ಗೆ ಏನಾದ್ರು ನಿಮ್ಮ ಹತ್ರ ಕಾರ್ ಇದ್ದೋದು ವೈಟ್ ಬೋರ್ಡ್ ಆಗಿದ್ರೆ ಅವ್ರಿಗೆ ಈ BPL ಕಾರ್ಡ್ ಬರಲ್ಲ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಆದಾಯ ತೆರಿಗೆ ಪಾವತಿದಾರರು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡೋರು, ಹಳ್ಳಿಯಲ್ಲಿ 3 ಹೆಕ್ಟೇರ್ ಒಣ ಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಹೊಂದಿರುವವರಿಗೆ BPL ಕಾರ್ಡ್ ಬರಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನಗರ ಪ್ರದೇಶಗಳಲ್ಲಿ 1,000 ಚದರ ಅಡಿ ವಿಸ್ತೀರ್ಣ ಸ್ವಂತ ಮನೆ ಹೊಂದಿರುವವರಿಗೆ ಬರಲ್ಲ. ಮತ್ತೆ ಸರ್ಕಾರಿ ಅರೆ ಸರ್ಕಾರಿ ಉದ್ಯೋಗದಲ್ಲಿ ಯಾರಿದ್ದಾರೆ ಅವ್ರಿಗೆ BPL ಕಾರ್ಡ್ ಬರಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಪಡಿತರಕ್ಕೆ ಪರದಾಟ ಕೆಲವು ಕಡೆ ಕೆಲವೊಂದು ಸಮಸ್ಯೆ ಬಗೆಹರಿತಿಲ್ಲ. ಸೊ ಅದಕ್ಕೆ ಆಹಾರ ಇಲಾಖೆ ಕೂಡ ನಾವು ಅದನ್ನ ಗಮನ ಹರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಒಂದು ವಿಡಿಯೋ ಮುಖಾಂತರ ಏನ್ ಹೇಳೋದಂದ್ರೆ ನೀವೇನಾದ್ರೂ 6 ತಿಂಗಳಲ್ಲಿ ಏನಾದ್ರೂ ಕಂಟಿನ್ಯೂಸ್ ಆಗಿ 6 ತಿಂಗಳು ನಿಮ್ಮ ಪಡಿತರ ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ, ಓಕೆನಾ. ಸೊ ನಿಮ್ಗೆ ಯಾರಾದ್ರೂ ಗೊತ್ತಿರೋರಿದ್ರೆ ಅವ್ರಿಗೆ ಈ ಇನ್ಫಾರ್ಮೇಶನ್ ಶೇರ್ ಮಾಡಿ, ತಗೋಬೇಕು ರೇಷನ್ ಪ್ರತಿ ತಿಂಗಳು ಅಂತ ಹೇಳಿ, ಅಥವಾ ಯಾರಾದ್ರೂ ಡೆತ್ ಆಗಿದ್ರೆ ರೇಷನ್ ಕಾರ್ಡ್ನ ಸರೆಂಡರ್ ಮಾಡಕ್ ಹೇಳ್ಬೇಕು. ಸೊ ಕೆಲವೊಂದು ಏನಿದೆ ಅದನ್ನ ನೀವು ಪಾಲಿಸಬೇಕಾಗತ್ತೆ, ಓಕೆನಾ. ಸೊ ಇನ್ನು ಪಡಿತರ ಅಂಗಡಿಗಳು ಇಲಾಖೆ ಸೂಚನೆ ಪಾಲಿಸದೆ 2-3 ದಿನಗಳು ಮಾತ್ರ ಪಡಿತರ ವಿತರಣೆ ಮಾಡ್ತಿದ್ದಾರೆ, ಓಕೆನಾ. ಸೊ ಕೆಲವೊಂದು ಪಡಿತರಕ್ಕೆ ಪರದಾಟ ಅಂದ್ರೆ ಏನಾಗಿದೆ, ಕೆಲವೊಂದು ಈಗ ಏನಿದೆ ಪಡಿತರ ಅಂಗಡಿಗಳು ಅವರು ಬರೀ 2 ದಿನ ನಾವು ಮಾತ್ರ ಕೊಟ್ಬಿಡ್ತೀವಿ ಆಮೇಲೆ ಕೊಡಲ್ಲ, ಈ ತರ ಎಲ್ಲ ತುಂಬಾ ಸಮಸ್ಯೆ ಆಗ್ತಿದೆ. ಕೆಲವೊಂದ್ ಕಡೆ ಸರ್ವರ್ ಸಮಸ್ಯೆ ಆಗ್ತಿದೆ. ಮತ್ತೆ ಕೆಲವೊಂದ್ ಕಡೆ ಈ ಬಗ್ಗೆ ಸಾಕಷ್ಟು ಇಲಾಖೆಗೆ ಗಮನ ತಂದ್ರು ಕೂಡ ಇದು ಹೀಗೆ ಮುಂದೆ ನಡೀತಾ ಇದೆ ಅಂತ ಕೂಡ ರೈತ ಮಹಿಳೆ ಉಮಾದೇವಿ ಕೆಲವೊಬ್ರು ಆಕ್ರೋಶ ವ್ಯಕ್ತಪಡಿಸಿದ್ರು, ಓಕೆನಾ. ಉಮಾದೇವಿ ಅನ್ನೋರು ಕೂಡ. ಸೊ ಇದ್ರ ಬಗ್ಗೆ ನಾವು ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ದಾರೆ, ಓಕೆನಾ. ಸೊ ಇಲ್ಲೇನು ಅಂದ್ರೆ ಅನರ್ಹ ಪಡಿತರ ಚೀಟಿ ಪತ್ತೆ ಹಾಗೂ ರದ್ದು ಮಾಡುವ ಕಾರ್ಯ ಜಿಲ್ಲೆಯಾದ್ಯಂತ ಅಂದ್ರೆ ಎಲ್ಲಾ ಕಡೆನೂ ಮಾಡ್ತಾ ಇದ್ದಾರೆ. ಮತ್ತೆ ಮೇಯ್ನ್ ಆಗಿ ಈಗ ಬೆಂಗಳೂರು ಗ್ರಾಮಾಂತರ ಕೂಡ ಮೊದಲನಾಗಿ ಚೆಕ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾವಿರಾರು ಕಾರ್ಡ್ಗಳನ್ನು ರದ್ದು ಮಾಡಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ನಿಮ್ಮ ಕಾರ್ಡು ರದ್ದಾಗೋದಕ್ಕಿಂತ ಮುಂಚೆ ಒಂದ್ಸಲ ನೀವು ಪಡಿತರ ತಗೊಳ್ಳಿ. ಏನಾದ್ರೂ ಈಗ 1 ಮಂತ್ ತಗೊಳಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಸೊ ನೆಕ್ಸ್ಟ್ ಮಂತ್ ಆದ್ರೂ ನೀವು ತಗೋಬೇಕು, ಓಕೆನಾ. ಸೊ ಪಡಿತರ ತಗೊಳ್ದೆ ನೀವು 6 ತಿಂಗಳಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ, ಓಕೆನಾ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ಇನ್ನೊಂದು ಏನಂದ್ರೆ ನಿಮಗೆ ಯಾರೆಲ್ಲ ಹೊಸದಾಗಿ BPL ಕಾರ್ಡ್ ಮಾಡಿಸ್ಕೋಬೇಕು ಅನ್ನೋರಿಗೆ ಈ ತಿಂಗಳಲ್ಲಿ ಒಂದು ಅವಕಾಶ ಇದೆ. ಬಟ್ ಇನ್ನೂ ಡೇಟ್ ಅನೌನ್ಸ್ ಮಾಡಿಲ್ಲ. ಆ ಡೇಟ್ ಅನೌನ್ಸ್ ಮಾಡಿದಾಗ ನನ್ನ ಯೂಟ್ಯೂಬ್ ಚಾನಲ್ ನಾನು ಅಪ್ಲೋಡ್ ಮಾಡ್ತೀನಿ, ಓಕೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ಅಂದ್ರೆ ದಿನ ಪ್ರತಿನಿತ್ಯದ ಅಪ್ಡೇಟ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.